ಇಂಜಿನಿಯರಿಂಗ್ಗೆ ಬಂದಾಗ ಮೊದಲನೇದು ಕಾಣಿಸ್ತಾ ಇದೆಯಾ? ಮೊದಲನೇದು ಗೌರ್ನಮೆಂಟ್ ಕಾಲೇಜು. ಈ ಮೆಡಿಕಲಲ್ಲಿ ಯಾವುದೇ ಏಡೆಡ್ ಕೋರ್ಸ್ ಅಂತ ಇಲ್ಲ, ಏಡೆಡ್ ಕಾಲೇಜ್ ಅಂತ ಇಲ್ಲ. ಆದರೆ ಇಂಜಿನಿಯರಿಂಗಲ್ಲಿ ಇದೆ. ಇಂಜಿನಿಯರಿಂಗಲ್ಲಿ ಮೊದಲನೇದು ಗೌರ್ನಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಸೀಟು. ಇಲ್ಲಿ ಆ ಥರ ನಮಗೆ ಪ್ರೈವೇಟು ಆ ಥರದ್ದಿಲ್ಲ. ಇದರ ಕಂಪ್ಲೀಟ್ ವ್ಯತ್ಯಾಸ ಬೇರೆ ಥರನೇ ಇದೆ ರೆಪ್ರೆಸೆಂಟೇಷನ್. ಮೊದಲನೇದು ಗೌರ್ನಮೆಂಟ್ ಕಾಲೇಜಲ್ಲಿ ಇರತಕ್ಕಂಥ ಎಲ್ಲ ಕೋರ್ಸ್ಗಳಿಗೂ ಕೂಡ ಸೇಮ್. ಇದು ವಿಶೇಷವಾಗಿ ಹೋದ ವರ್ಷ ಒಂದು ಸ್ಪೆಷಲ್ ಆಗಿ ಒಂದು ಕ್ರಿಯೇಟ್ ಮಾಡಿದರು. ಗೌರ್ಮೆಂಟ್ ಕಾಲೇಜಲ್ಲಿ ಮೆಕ್ಯಾನಿಕಲ್ಲು, ಸಿವಿಲ್ಲು ಮತ್ತು ಇಂಥ ಕೆಲವು ಕೋರ್ಸ್ಗಳಿಗೆ ಫೀಸ್ ಅರ್ಧ ಮಾಡಿದರು. ಒಂದು ವಿಶೇಷ ಅಭಿಯಾನದ ಮೂಲಕ ಆ ಥರ ಒಂದು ಮಾಡಿದರು. ಬಟ್ ಈ ವರ್ಷ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ಅದರ್ವೈಸ್ ಫೀಸ್ ಸ್ಟ್ರಕ್ಚರ್ ವಿಲ್ ಬಿ ರಫ್ಲಿ ಅರೌಂಡ್ 45,000 ಅಂತ ಅನ್ಕೊಡಿ. ಸುಮ್ಮನೆ ಒಂದು ತಲೆಗೆ ಹಾಕ್ಬಿಡಿ, ಒಂದು 50,000 ಅಂತ ಅನ್ಕೊಡಿ. ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ 44,000 ಇದೆ. ಅದೇ ನೀವು 3ನೇ ರೋ ನೋಡಿ, ಗೊತ್ತಾಗ್ತಾ ಇದೆಯಾ? 3ನೇ ರೋ ಅಲ್ಲಿ ಅದು ಏಡೆಡ್ ಕಾಲೇಜಲ್ಲಿ, ಫಾರ್ ಎಕ್ಸಾಂಪಲ್ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ಏಡೆಡ್ ಕೋರ್ಸ್ಗಳು ಭಾಳಷ್ಟು ಇದೆ. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಇವೆಲ್ಲ ಇದೆ, ಮೆಕ್ಯಾನಿಕಲ್ಲು, ಸಿವಿಲ್ ಇವೆಲ್ಲ ಇದೆ. ಆ ಕೋರ್ಸ್ಗಳಿಗೆ ಫೀಸ್ ಸ್ಟ್ರಕ್ಚರು ಎಗೇನ್ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಫೀಸ್ ಸ್ಟ್ರಕ್ಚರ್ ಐತೆ ಅದೇ ಫೀಸ್ ಸ್ಟ್ರಕ್ಚರ್. ಸೊ ಹತ್ತಿರ ಒಂದು 45,000 ಫೀಸು ಒಂದು ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರತಿ ವರ್ಷ ಆಗ್ತಕ್ಕಂಥದ್ದು. ಆಗ್ಬೋದಾ? ಇದು ಮೊದಲನೇದು. ಮಧ್ಯದಲ್ಲಿ ಒಂದು SNQ ಅಂತ ಇದೆ. SNQ ಅದೊಂದು ವಿಶೇಷವಾದಂಥ ಕೋಟ. ಇದ್ರ ಬಗ್ಗೆ ಸುಮಾರು ಜನ ಡೌಟ್ಸನ್ನು ಕೇಳ್ತಾ ಇದ್ರು, ನನಗೂ ಫೋನನ್ನು ಮಾಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಒಂದೇ ಒಂದು ಸ್ಲೈಡನ್ನು ತಮ್ಗೆ ಸೇರಿಸಿದ್ದೇನೆ. SNQ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಟ್ಬಿಡ್ತೀನಿ. ಇದನ್ನು ಕಂಟಿನ್ಯೂ ಮಾಡ್ತೀನಿ. SNQ ವಿಲ್ ಹ್ಯಾವ್ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ. ಮೊದಲನೇದಾಗಿ ಫೀಸ್ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ, ಗೌರ್ನಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಫೀಸ್ಗಿಂತನೂ ಕಡಿಮೆ. ಇದು ಗೌರ್ನಮೆಂಟ್ ಕಾಲೇಜಲ್ಲಿ ಮಾತ್ರ SNQ ಅಂತಲ್ಲ, ಎಲ್ಲ ಕಾಲೇಜಲ್ಲೂ ಇರುತ್ತೆ. ಸೊ ಆ ಫೀಸ್ ಸ್ಟ್ರಕ್ಚರು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು 20,000 ಇರುತ್ತೆ ಫೀಸು. 4ನೇದು ಇನ್ನು ಕಡೆಯದಾಗಿ ಕಾಣಿಸ್ತಾ ಇದೆ, ಅನ್ಏಡೆಡ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಎಲ್ಲ ಕೋರ್ಸ್ಗಳು. ಅನ್ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸೇ, ಅಲ್ಲಿರ್ತಕ್ಕಂಥ ಕೋರ್ಸ್ಗಳಿಗೆ ಫೀಸ್ 1,12,000. ಇದು ಹೋದ ವರ್ಷದ್ದು, ನಾವು ತೋರಿಸ್ತಾ ಇರೋದೆಲ್ಲ ಹೋದ ವರ್ಷದ್ದು 2025 ಮೇಲೆ ಕಾಣಿಸ್ತಾ ಇದ್ದಿಲ್ವಾ, 2025. ಈ ಸಲ ವ್ಯತ್ಯಾಸ ಆಗುತ್ತೆ ಸರ್. ಇಲ್ಲ ಸರ್, ಅವರು 1,12,000 ಅಂತ ತೋರಿಸಿದ್ರು, ಬೇರೆ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬೇಡಿ. ಬದಲಾವಣೆಗಳು ಆಗ್ಬೋದು. ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಚರ್ಚೆ ಎಲ್ಲ ಮುಗಿದ ಮೇಲೆ ತಮಗೆ ಸ್ಪಷ್ಟ ಮಾಹಿತಿ ಸಿಗ್ತದೆ. ಒಂದು ವ್ಯತ್ಯಾಸ ಅಂದರೆ ಒಂದು 5-8% ವ್ಯತ್ಯಾಸಗಳು ಆಗ್ಬೋದು, ಹಂಗಿರೋದು. ಸೊ ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಅದ್ರ ಪಕ್ಕ ಫಾರ್ಮಸಿ ಕೂಡ ಇದೆ, ಹಾಗೆ ಫಾರ್ಮಾಡಿ, ಇನ್ನು ಅದರ್ ಸೈನ್ಸಸ್, ವೆಟರ್ನರಿ ಸೈನ್ಸು, ನರ್ಸಿಂಗು ಇವೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ನಾವು ಹೆಚ್ಚಿನವರು ತಾವು ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಮಿಕ್ಕಿದ ಫೀಸ್ಗಳು ಅದೇ ಹಂತದಲ್ಲಿ ತಾವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಮೇಜರಾಗಿ ಬರೋದು 3ನೇ, ಒಂದು ಗೌರ್ನಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ 45,000. ಇನ್ನು 2ನೇದು ಗೌರ್ನಮೆಂಟ್ ಕಾಲೇಜುಗಳಲ್ಲಿ ಅನ್ಏಡೆಡ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸೀಟು, ಅದು 1,12,000. ಇನ್ನೊಂದು SNQ ಅಂತ, ಅದು ತುಂಬ ಕಡಿಮೆ. 3 ಹಂತದಲ್ಲಿ ನೀವು ಫೀಸನ್ನು ನೋಡ್ಬೋದು. ಇದು ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇದೇ ಅನ್ವಯಿಸುತ್ತೆ. ಆದರೆ ಕಾಮೆಡ್ಕೆ ಅಂದರೆ ಅದೇ ಬೇರೆ ಇರುತ್ತೆ. ಇಲ್ಲಿ ಕಾಮೆಡ್ಕೆ ನಾವು ಮಾತಾಡ್ತಾ ಇಲ್ಲ. ಕಾಮೆಡ್ಕೆದೇ ಬೇರೆ ಫೀಸ್ ಸ್ಟ್ರಕ್ಚರ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಬೇಕು ಅಂದರೆ ನಾನು ಮಾಹಿತಿ ಸಪ್ರೇಟಾಗಿ ಕೊಡ್ತೀನಿ. ಇಲ್ಲಿ ಹೇಳ್ತಾ ಇರೋದು ಓನ್ಲಿ ನಮ್ಮ KEA ಮೂಲಕ ಅಲರ್ಟ್ ಆಗ್ತಾ ಇರ್ತಕ್ಕಂಥ ಫೀಸ್ಗಳ ಬಗ್ಗೆ. SNQ ಬಗ್ಗೆ ತಮಗೆ ಒಂದು ಸರಳ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಸಾಕಷ್ಟು ಜನಕ್ಕೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳಿ 5% ಆಫ್ ದಿ ಸೀಟ್ಸ್, 5% ಆಫ್ ದ ಸೀಟ್ಸ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆ ಒಂದು ಮಾಹಿತಿ ಏನಂತಂದರೆ, ಒಂದು ಅಂದಾಜಾಗಿ 1,15,000 ಇಂಜಿನಿಯರಿಂಗ್ ಸೀಟ್ಸ್ ಇದೆ. 1,15,000. ಈ ಸಲ ಒಂಚೂರು ವ್ಯತ್ಯಾಸ ಆಗ್ಬೋದು, ಜಾಸ್ತಿ ಆಗ್ಬೋದು. ಕೆಲವು ಕೋರ್ಸ್ಗಳನ್ನ ಮುಚ್ಚಿರ್ತಾರೆ, ಇನ್ನು ಕೋರ್ಸ್ಗಳಲ್ಲಿ ಜಾಸ್ತಿ ಮಾಡಿರ್ತಾರೆ. ಅಂದಾಜಾಗಿ ಹೇಳ್ತೀನಿ 1,15,000. ಹತ್ತಿರ 5% ಸೀಟ್. 5% ಸೀಟ್ ಅಂದರೆ ಒಂದು 6,000 ಅಷ್ಟು ಸೀಟನ್ನು ಸೂಪರ್ ನ್ಯೂಮರರಿ ಕೋಟಾ ಸೀಟ್ ಅಂತ, SNQ ಸೀಟ್ ಅಂತ ಮಾಡಿರ್ತಾರೆ. ಇದೇನಿದು? ಇದು ಭಾರತ ಸರ್ಕಾರ ಒಂದು ವಿಶೇಷವಾದಂಥ, ಆರ್ಥಿಕವಾಗಿ ಹಿಂದುಳಿದಂಥ, ಯಾವುದೇ ಕ್ಯಾಸ್ಟ್ ಕನ್ಸಿಡರೇಷನ್ ಇಲ್ಲದೆ, ಅದೊಂಥರ ಓಪನ್ ಕ್ಯಾಟಗರಿಯಲ್ಲಿ ಎಲ್ಲರಿಗೂ ಕೂಡ SNQ ಕೋಟಾವನ್ನು ಇಂಟ್ರಡ್ಯೂಸ್ ಮಾಡಿದೆ. ಅದು ಓವರ್ ಆ್ಯಂಡ್ ಎಬೋವ್ ಅಂದರೆ, ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 60 ಸೀಟ್ ಅಂತ ಇದ್ದರೆ, ಅದಕ್ಕೂ ಮಿಗಿಲಾಗಿ 60 + 3% ಅಂತಂದರೆ 5% ಅಂದರೆ 3 ಸೀಟು. ಆ 3 ಸೀಟನ್ನು SNQ ಸೀಟಾಗಿ ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ 5% ಸೀಟ್ ಅಂದರೆ, ನಂತರ 100 ಸೀಟ್ಸ್ ಇದ್ದರೆ 5 ಸೀಟನ್ನು SNQ ಸೀಟಾಗಿ ಇಟ್ಕೊಂಡಿರ್ತಾರೆ.
ಆ SNQ ಸೀಟ್ ಯಾರಿಗೆ ಅಂತಂದರೆ ನೀವು ಅದಕ್ಕೆ ಬೇರೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಒಂದ್ಸಲ KEA ಪರೀಕ್ಷಾ ಪ್ರಾಧಿಕಾರದ ಎಲ್ಲ ಗೈಡ್ಲೈನ್ಸನ್ನು ಒಂಚೂರು ತಾವು ಫಾಲೋ ಮಾಡಲೇಬೇಕು. ತಮಗೆ ಒಂದು ಕ್ಲುಪ್ತವಾಗಿ ಮಾಹಿತಿಯನ್ನು ಕೊಡೋನಿದ್ದೇನೀಗ. 8 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದ್ದರೆ ಅಂಥವ್ರು ಈ ಕ್ಯಾಟಗರಿಗೆ ಬರ್ತಾರೆ, SNQ ಕ್ಯಾಟಗರಿಗೆ ಬರ್ತಾರೆ. ಇದಕ್ಕೆ ತಾವು ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ತಾವು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದಾಗ ಆಟೋಮೆಟಿಕಲಿ ನೀವು ಆ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಆಗ್ಬೋದಾ? ಅಲ್ಲಿ ಒಳಗಡೆ ಏನು ಮಾಡಿದ್ದಾರೆ, ಅಲ್ಲಿ ಮತ್ತೆ 5 ಕ್ಯಾಟಗರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈಗ 50,000 ಇನ್ಕಮ್ ಇದ್ದವನಿಗೂ 8 ಲಕ್ಷ ಇನ್ಕಮ್ ಇದ್ದವನಿಗೂ ಒಂದೇ ಮಾಡಬಾರ್ದಲ್ಲ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, 5 ಕ್ಯಾಟಗರಿ ತಮ್ಗೆ ಕಾಣಿಸ್ತಾ ಇರ್ಬೋದು. ಕ್ಯಾಟಗರಿ 1 2.5 ಲಕ್ಷಕ್ಕಿಂತ ಕಡಿಮೆ, ನಿಮ್ಮದು ಆದಾಯ ಬರೀ 2 ಲಕ್ಷ ಇತ್ತು, ಅದರಲ್ಲಿ ಕ್ಯಾಟಗರಿ 1. 2.5ಯಿಂದ 3.5 ಇದ್ರೆ ಕ್ಯಾಟಗರಿ 2, 3.5ಯಿಂದ 4.5 ಇದ್ರೆ ಕ್ಯಾಟಗರಿ 3, 4.5ಯಿಂದ 6 ಇದ್ರೆ ಕ್ಯಾಟಗರಿ 4, ಮತ್ತೆ 6ರಿಂದ 8 ಇದ್ರೆ ಕ್ಯಾಟಗರಿ 5 ಅಂತ 5 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಆಗ್ಬೋದಾ? ಇದು ಏನು ಮಾಡಿದ್ದಾರೆ, ಹೆಂಗಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಸಾಫ್ಟ್ವೇರ್ ಒಳಗಡೆ ಯಾರ್ದು ತುಂಬ ಕಡಿಮೆ ಇತ್ತು, 2 ಮುಖ್ಯವಾಗಿ ತಾವು ಗಮನಿಸಬೇಕು. ಒಂದು ಮಾರ್ಕ್ಸ್ ಮತ್ತು ಆ ಕ್ಯಾಟಗರಿ ಎರಡೂ ಕೂಡ ಮುಖ್ಯ. ತಮ್ಮ ಮಾರ್ಕ್ಸ್ ಒಳ್ಳೇದಿದ್ದು ಅದೇ ಮಾರ್ಕ್ಸಲ್ಲಿ 2.5 ಲಕ್ಷಕ್ಕಿಂತ ಕಡಿಮೆ ಇರೋ, ಮತ್ತು ನೀವು ಏನು ಆಪ್ಷನ್ ಕೊಟ್ಟಿದ್ದೀರಾ, JCಯಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ನೀವು ಆಪ್ಟ್ ಮಾಡಿದ್ದೀರಾ, ಅಲ್ಲಿ 3 ಸೀಟು SNQ ಕೋಟಾ ಕೆಳಗಡೆ ಇದೆ, ಆಪ್ಟ್ ಮಾಡಿದ್ದೀರಾ. ಅದರಲ್ಲಿ ಯಾರ್ಯಾರು ಆಪ್ಟ್ ಮಾಡಿದ್ದಾರೆ ಅವರಿಂದ ಮೇಲ್ಗಡೆಯಿಂದ ಹುಡ್ಕೊಂಡ್ಬರುತ್ತೆ. ಆ ಮೇಲ್ಗಡೆಯಿಂದ ಹುಡ್ಕೊಂಡು ಬರುವಾಗ ನೀವು SNQ ಕೋಟಾದಲ್ಲಿ ನಿಮ್ಮ ಇದು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಫಸ್ಟ್ ಚಾಯ್ಸ್ ನಿಮಗೆ ಇರ್ತದೆ. ಆಮೇಲೆ ಅದು ನೆಕ್ಸ್ಟ್ ಚಾಯ್ಸ್. ಅದು ಯಾರು ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, 2.5 ಲಕ್ಷದವನು ಇರಲಿಲ್ಲ, ಆಮೇಲೆ ಏನು ನೋಡುತ್ತದು 2.5ರಿಂದ 3.5, 3.5ರಿಂದ 4.5 ಹೀಗೆ ನೋಡ್ತಾ ಹೋಗ್ತದೆ ಸಾಫ್ಟ್ವೇರ್. ಹಂಗೆ ಮಾಡಿ ಟೋಟಲ್ SNQ ಕೆಳಗಡೆ 8 ಲಕ್ಷದಿಂದ ಯಾರ್ಯಾರಿದ್ದಾರೆ ಅವ್ರಿಗೆ ಅಲಾಟ್ ಮಾಡೋದಕ್ಕೆ ನೋಡ್ತದೆ. ಅರ್ಥ ಆಯ್ತಲ್ಲ? ಇದಿಷ್ಟು SNQ ಕೋಟಾ. ಸೊ ನೀವು ವಿಶೇಷವಾಗಿ ಅದಕ್ಕೆ ಸರ್ಟಿಫಿಕೇಟ್ ಆಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಸರ್ಟಿಫಿಕೇಟೇ ಅದು ಯಾವುದೇ ಕ್ಯಾಸ್ಟ್ಗೂ ಇದಕ್ಕೂ ಕನೆಕ್ಷನ್ ಇಲ್ಲ. ನಾನು OBC ಆಗಿದ್ದೀನಿ, SC ಆಗಿದ್ದೀನಿ, ST ಆಗಿದ್ದೀನಿ, ಯಾವುದಿದ್ರೂ ಕೂಡ ಫಸ್ಟ್ ಅದು ಯಾವುದನ್ನು ನೋಡಕ್ಕೆ ಹೋಗಲ್ಲ. ಅದೊಂಥರ ಓಪನ್ ಸೀಟ್ ಇದ್ದಂಗೆ. ಅವೆಲ್ಲವನ್ನ ಸೇರಿಸ್ಬಿಟ್ಟು ಅದನ್ನು SNQ ಕೋಟಾ ಕೆಳಗಡೆ ತೆಗೆದುಕೊಂಡ್ಬಿಡುತ್ತೆ. SNQ ಕೋಟಾ ಫಸ್ಟ್ ಅಲಾಟ್ ಆದರೆ ಅದು ಬೇರೆದನ್ನು, ಆ ಸೀಟ್ ನೀವು ಯಾವುದೋ ಒಂದು ಕ್ಯಾಟಗರಿ 2 ಅಲ್ಲಿ ಇದ್ರೂ ಕೂಡ ಆ ಸೀಟನ್ನು ಬಿಟ್ಟು SNQ ಕೆಳಗಡೆ ನಿಮಗೆ ಅಲಾಟ್ ಮಾಡೋದಕ್ಕೆ ಅದು ಪ್ರಯತ್ನ ಪಡ್ತದೆ. ಈಗ ಫೀಸು ಕಡಿಮೆ ಇರ್ತದೆ, ನೀವು ಆರ್ಥಿಕವಾಗಿ ಹಿಂದುಳಿದಿದ್ದೀರಾ, ಫಸ್ಟ್ ನಿಮಗೆ ಅದನ್ನೇ ಅದು ಚಾಯ್ಸ್ ಮಾಡ್ತದೆ. ನಿಮಗೆ ಸಿಕ್ಕಿಲ್ಲ ಅಂದರೆ ನಿಮಗಿಂತ ಇನ್ನೂ ಕಡಿಮೆ ಇರೋರು ಯಾರೋ ಇದ್ರೇನೋ, ನಿಮ್ಮದು 90% ಅಥವಾ ನಿಮ್ಮದು ರ್ಯಾಂಕ್ ಇಷ್ಟೇ ಇತ್ತು, ಅವ್ರದ್ದು ರ್ಯಾಂಕ್ ಇತ್ತು, ಆದರೆ ಅವ್ರ ಆದಾಯ ತುಂಬ ಕಡಿಮೆ ಇದ್ದಿದ್ದರಿಂದ ಅವ್ರಿಗೆ ಅಲಾಟ್ ಆಗಿರ್ಬೋದು. ಅಷ್ಟು ಸ್ಪಷ್ಟವಾಗಿದೆ. ನಾನು 1 ವಾರಗಳ ಕಾಲ ನಾನು ಈ ಎಲ್ಲ ವೆಬ್ಸೈಟ್ಗಳು ಮತ್ತು ಈ ಎಲ್ಲ ವಿಡಿಯೋಗಳನ್ನು ನಾನು ಪರಿಶೀಲನೆ ಮಾಡಿ ಭಾಳಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾನಿಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಮತ್ತು ವಿಸ್ತೃತವಾಗಿ ಹೇಳಬೇಕು ಅಂದರೆ ಎಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತೀವಿ ಎಲ್ಲ ನೋಡಿದ್ದೇನೆ. ಸೊ ಹಾಗಾಗಿ ಆ ಒಂದು ಇದ್ರ ಮೇಲೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ.